ಕಾಯಕದಿಂದ ಗಳಿಸಿರಬೇಕು, ದಾಸೋಹದ ಮೂಲಕ ವಿನಿಯೋಗಿಸಿರಬೇಕು. ಆ ನಂತರ ನಾವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಬೆಳಗ್ಗೆ ಸುಪ್ರಭಾತದಲ್ಲಿ ಅರ್ಚನೆ ಮುಗೀತು, ಅರ್ಪಣೆ ಶುರುವಾಗುತ್ತೆ, ಕಾಯಕ ಶುರುವಾಗ್ತದೆ. ಸಂಜೆ ತನಕ ಕಾಯಕ, ದಾಸೋಹ, ಪ್ರಸಾದ. ಸಂಜೆ ವೇಳೆಯಲ್ಲಿ ಅನುಭವವನ್ನು ಮಾಡಬೇಕು. ಸಂಜೆ ವೇಳೆಯಲ್ಲಿ ಅನುಭವವನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲರೂ ಒಂದು ಜಾಗದಲ್ಲಿ ಕುಳಿತುಕೊಂಡು ಒಂದು ಜಾಗದಲ್ಲಿ ಸೇರಬೇಕು, ಪ್ರವಚನಗಳನ್ನು ಕೇಳಬೇಕು. ಒಂದು ವೇಳೆ ಈಗೆಲ್ಲ ಆಧುನಿಕ ಸಾಕಷ್ಟು ವಿಜ್ಞಾನ ಬೆಳೆದುಬಿಟ್ಟಿದೆ, ಕೆಸೆಟ್ಗಳು ಸಿಗ್ತವೆ, ಈಗ ಸಿ ಡಿಗಳು ಸಿಗ್ತವೆ. ಯಾರ್ಯಾರು ಪ್ರವಚನಕಾರರು ಬಂದಿದ್ದರೆ ಅವ್ರ ಪ್ರವಚನಗಳನ್ನು ಕೇಳಬೇಕು. ಇಲ್ಲ ಅಂದರೆ ಕೆಸೆಟ್ಗಳನ್ನು ಹಾಕ್ಕೊಂಡಾದರೂ ಕೇಳಬೇಕು. ಇಲ್ಲ ಅಂದರೆ ಸಾಹಿತ್ಯವನ್ನು ತೆಗೆದುಕೊಂಡು ಓದಬೇಕು. ಸಂಜೆ ವೇಳೆ ಭಾಳ ಅಮೂಲ್ಯವಾದಂಥ ವೇಳೆ. ಆ ವೇಳೆಯನ್ನು ಬರೀ ವ್ಯರ್ಥವಾಗಿ ಕಳೀಬಾರ್ದು, ಸಾರ್ಥಕವಾದ ರೀತಿಯಲ್ಲಿ ಅನುಭವವನ್ನು ಮಾಡ್ತಾ ಕಳಿಬೇಕು. ಹೀಗೆ ಅರ್ಚನೆ, ಅರ್ಪಣೆ, ಅನುಭವ ಈ ಮೂರು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಾಗಬೇಕು ಅನುಭವ ಮಂಟಪದಲ್ಲಿ ಅಂತ ಹೇಳಿ ಈ ಮೂರನ್ನು ಕೂಡ ಎಲ್ಲರಿಗೂ ಒದಗಿಸಿಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಬಸವ ಕಲ್ಯಾಣ ಅಂದು ಪ್ರಣತೆ ಆಯಿತು, ಭಕ್ತಿರಸವೇ ತೈಲವಾಯಿತು, ಸದಾಚಾರವೇ ಬತ್ತಿಯಾಯಿತು, ಬಸವಣ್ಣ ಅನ್ನುವ ಜ್ಯೋತಿ ಮುಟ್ಟಿತು. ಅಸಂಖ್ಯಾತರು ಆ ಜ್ಯೋತಿಯ ಪ್ರಕಾಶದಲ್ಲಿ ತೊಳಗಿ ಬೆಳಗಲಿಕ್ಕೋಸ್ಕರ ತಾವೂ ಕೂಡ ಬಂದರು, ನಮ್ಮ ಬದುಕಿನ ಹಣತೆಗಳನ್ನು ಹೊತ್ತಿಸಿಕೊಂಡರು. ಹೀಗೆ ಅನುಭವ ಮಂಟಪ ಒಂದು ಅದ್ಭುತವಾದ ಸಂಸ್ಥೆಯಾಗಿ ಕೆಲಸ ಮಾಡ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಇತಿಹಾಸದಲ್ಲಿ ಬರುವಂಥ ಪ್ಲೇಟೋನ ಅಕಾಡೆಮಿಗೂ ಮತ್ತು ಅನುಭವ ಮಂಟಪಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ಒಂದು ಎರಡು ಮಾತುಗಳಲ್ಲಿ ನೋಡೋಣ. ಪ್ಲೇಟೋನ ಅಕಾಡೆಮಿ ಕೇವಲ ತತ್ವಜ್ಞಾನಿಗಳ ಒಂದು ಕೂಟವಾಗಿತ್ತು. ಅನುಭವ ಮಂಟಪ ಅನುಭವಿಗಳ ದಿವ್ಯ ಸಂಗಮವಾಗಿತ್ತು. ಪ್ಲೇಟೋನ ಅಕಾಡೆಮಿಯಲ್ಲಿ ಬರೀ ಬೌದ್ಧಿಕವಾದಂಥ ಚರ್ಚೆ ನಡೀತಿತ್ತು, ಇಂಟೆಲೆಕ್ಚುಯಲ್ ಜಿಮ್ನಾಷಿಯಂ, ಬೌದ್ಧಿಕವಾದಂಥ ಚರ್ಚೆ ನಡೀತಿತ್ತು. ಅನುಭವ ಮಂಟಪದಲ್ಲಿ ಕೇವಲ ಬೌದ್ಧಿಕ ಚರ್ಚೆ ನಡೀತಿರಲಿಲ್ಲ, ಬೌದ್ಧಿಕವಾಗಿ ತಿಳಿದುಕೊಂಡಿದ್ದನ್ನು ಅನುಭವಿಸುವಂತಹ ಸಾಧನೆ ನಡೀತಾ ಇತ್ತು. ದೇವನ ಕರುಣೆಗಾಗಿ ಅಲ್ಲಿ ಮಾಡ್ತಾ ಇದ್ದರೆ ಹೊರತು ಕೇವಲ ಬೌದ್ಧಿಕ ಕಸರತ್ತಿಗಾಗಿ ಚರ್ಚೆ ಮಾಡ್ತಾ ಇದ್ದಿರಲಿಲ್ಲ. ಪ್ಲೇಟೋನ ಅಕಾಡೆಮಿಯಲ್ಲಿ ಕೇವಲ ತಾರ್ಕಿಕವಾದಂಥ ವಿಶ್ಲೇಷಣೆ ನಡೀತಾ ಇತ್ತು. ಆದರೆ ಅನುಭವ ಮಂಟಪದಲ್ಲಿ ಇದು ಜೀವನ ವಿಧಾನವಾಗಿತ್ತು. ಅದನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂಥ ಕಾರ್ಯವನ್ನು ಅವರು ಮಾಡ್ತಾಯಿದ್ರು. ಇದನ್ನು ನಾವು ಅನೇಕ ಒಂದು ದೃಷ್ಟಾಂತಗಳ ರೂಪದಲ್ಲಿ ನೋಡಬಹುದು. ಏನಪ್ಪ ಅಂದರೆ, ಒಂದು ಸಲ ಮೋಳಿಗೆ ಮಾರಯ್ಯನವರು ಅವರ ಹೆಂಡತಿ ಮಹಾದೇವಿಯಮ್ಮ ಕಾಡಿಗೆ ಹೋಗಿದ್ದರು. ಕಾಡಿಗೆ ಯಾಕೆ ಹೋಗಿದ್ರು ಅಂದರೆ ದಿನನಿತ್ಯ ಸೌದೆಯನ್ನು ಮೋಳಿಗೆ ಮಾರಯ್ಯನವರು ಹೊಡ್ಕೊಂಡು ತೊಗೊಂಡು ಬರ್ತಿದ್ರು. ನೋಡಿ, ಕಾಶ್ಮೀರದ ರಾಜ ಅರಸೊತ್ತಿಗೆಯನ್ನು ತೊರೆದು ಕಲ್ಯಾಣಕ್ಕೆ ಬಂದ. ಎಂಥ ವಿಶೇಷ ನೋಡ್ರಿ. ತನ್ನ ಮಗ ಲಿಂಗಾರತಿಗೆ ಪಟ್ಟ ಕಟ್ಟಿ, ಮಹಾದೇವ ಭೂಪಾಲ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತೇಳಿ ಹೊರಟ. ಆಗ ಅವನ ಹೆಂಡತಿ ಗಂಗಾದೇವಿ ಕೂಡ ನಾನು ನಿಮ್ಮ ಸಂಗಡ ಬರ್ತೀನಿ, ನೀವಿಲ್ಲದ ಅರಮನೆ ನನಗೆ ಬೇಡ ಅಂತ ತಿಳ್ಕೊಂಡು ಆ ತಾಯಿಯೂ ಕೂಡ ಹೊರಟು ನಿಂತಳು. ಇಲ್ಲಿಗೆ ಬಂದ ಮೇಲೆ ಅನುಭವ ಮಂಟಪದ ಸದಸ್ಯರೆಲ್ಲರೂ ಒಂದು ಕಾಯಕವನ್ನು ಮಾಡಬೇಕು. ಹೀಗಾಗಿ ಮೋಳಿಗೆ ಮಾರಯ್ಯ ಕಟ್ಟಿಗೆ ಹೊಡೆಯೋ ಕಾಯಕವನ್ನು ಕೈಕೊಂಡ್ರು. ದಿನನಿತ್ಯ ಗಂಡ ಕಟ್ಟಿಗೆ ಹೊಡಿಲಿಕ್ಕೆ ಹೋದಾಗ ಹೆಂಡತಿ ಬುತ್ತಿಯನ್ನು ತೆಗೆದುಕೊಂಡು ಜೊತೆಗೆ ಹೋಗ್ತಾ ಇದ್ಲು. ಒಂದು ದಿವಸ ಇಬ್ಬರು ಬರ್ತಾ ಇದ್ದರು. ಬರುವಾಗ ಏನಾಯಿತು ಅಂತಂದರೆ, ಒಂದು ಬಂಗಾರದ ನಾಣ್ಯಗಳು ಬಿದ್ದಿದ್ವು ಒಂದು ಜಾಗದಲ್ಲಿ. ಆ ಬಂಗಾರದ ನಾಣ್ಯಗಳನ್ನು ನೋಡಿ ಮೋಳಿಗೆ ಮಾರಯ್ಯನವ್ರು ಏನು ಮಾಡಿದರು, ಮತ್ತೆ ಎಲ್ಲಾದ್ರೂ ಹೆಂಡತಿ ಮನಸ್ಸು ಬದಲಾವಣೆ ಆದರೂ ಆದೀತು. ಯಾಕಂದರೆ ಬಂಗಾರ ಅಂದರೆ ಹೆಣ್ಣು ಮಕ್ಕಳಿಗೆ ಮೋಹ ಜಾಸ್ತಿ. ಅದಕ್ಕಾಗಿ ಎಲ್ಲರೂ ಆಕೆ ಮನಸ್ಸು ಬದಲಾವಣೆ ಆದೀತಲ್ಲ ಅಂಥೇಳಿ ಅವರೇನು ಮಾಡಿದ್ರು, ಕಟ್ಟಿಗೆ ಹೊರೆ ಹೊತ್ಕೊಂಡಿದ್ರಲ್ಲ ತಲೆ ಮೇಲೆ, ಅವರೇನು ಮಾಡಿದ್ರು, ಸರ ಕಾಲಲ್ಲಿ ಮಣ್ಣನ್ನು ಮುಚ್ಚಿದ್ರು. ಆ ನಾಣ್ಯಗಳಿಗೆ ಮಣ್ಣನ್ನು ಮುಚ್ಚಿದ್ರು. ಅಷ್ಟೊತ್ತಿಗೆ ಮಹಾದೇವಿಯಮ್ಮ ಅಲ್ಲಿಗೆ ಬಂದೇ ಬಿಟ್ಲು. ಬಂದವಳು, ಏನು ಮಣ್ಣು ಮುಚ್ತಾ ಇದ್ದೀರಲ್ಲ ನೀವು ಅಂತ ಕೇಳಿದ್ಲು. ಸುಳ್ಳು ಹೇಳಕ್ಕೆ ಬರಲ್ಲ ನೋಡ್ರಿ ಶರಣರು. ಇಲ್ಲ, ಇಲ್ಲಿ ನಾಣ್ಯಗಳು ಬಿದ್ದಿದ್ವು, ಅದನ್ನು ನೋಡಿ ನಿನಗೆ ವಿಚಲಿತ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಮಣ್ಣು ಮುಚ್ತಾ ಇದ್ದೆ ನಾನು ಅಂತಂದರು. ಆವಾಗ ಮಹಾದೇವಮ್ಮ ಅಂದ್ಲು, ಛೆ ನೀವು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಶರಣರಾಗಲೇ ಇಲ್ಲ ಅಂತಂದರು. ಯಾಕೆ ಅಂದ ಮೋಳಿಗೆ ಮಾರಯ್ಯ. ಹೌದು,
ನಿಮ್ಮ ಕಣ್ಣಿಗೆ ಅವು ಬಂಗಾರದ ನಾಣ್ಯಗಳಾಗಿ ಕಂಡವು. ನಾನಾಗಿದ್ದರೆ ಅವು ಕಲ್ಲಿನ ತುಂಡು ಮಣ್ಣಿನ ಹೆಂಟೆ ಅಂತ ಕಾಲಲ್ಲಿ ಒದ್ದು ಮುಂದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ಲು. ಅಂದರೆ ಎಂಥ ಆದರ್ಶಗಳನ್ನು ಶರಣರು ಅಳವಡಿಸ್ಕೊಂಡಿದ್ರು. ಅವ್ರ ಮುಂದೆ ಸಂಪತ್ತು ಬಂಗಾರ ಬಂದು ಬಿದ್ದರೂ ಕೂಡ ಕೈ ಎತ್ತಿ ತಗೊಳ್ತಾ ಇರಲಿಲ್ಲ. ಇದು ಬಸವಣ್ಣನವರ ಒಂದು ಗರಡಿಯಲ್ಲಿ ಪಳಗಿದಂಥ ಶರಣರು ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಂಥ ಜೀವನ ವಿಧಾನ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ಲೇಟೋ ಸಮಸ್ಯೆಗಳನ್ನು ತಿಳಿಯಲಿಕ್ಕೋಸ್ಕರ ಚರ್ಚೆಯನ್ನು ಮಾಡ್ತಾಯಿದ್ರು. ಆದರೆ ಅನುಭವ ಮಂಟಪದಲ್ಲಿ ಹಾಗಲ್ಲ. ಸಮಸ್ಯೆಗಳನ್ನು ತಿಳಿಲಿಕ್ಕಲ್ಲ, ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಸಮಾಜದಲ್ಲಿ ರೂಢ ಮೂಲವಾಗಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಚರ್ಚೆಯನ್ನು ಮಾಡ್ತಾಯಿದ್ರು. ಪ್ಲೇಟೋ ಸುಮ್ಮನೆ ಪುಸ್ತಕವನ್ನು ಬರೆದು ಹೋದ. ಪ್ಲೇಟೋನ ಅಕಾಡೆಮಿಯಲ್ಲಿ ಆತ ವೆಲ್ಫೇರ್ ಸ್ಟೇಟ್ ಇದರ ಕಲ್ಪನೆಯ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಹೋದ. ಬಸವಣ್ಣನವರು ಕಲ್ಯಾಣ ರಾಜ್ಯ, ಸುಖಿ ರಾಜ್ಯ ಅಲ್ಲ, ಕಲ್ಯಾಣ ರಾಜ್ಯವನ್ನು ಅವರು ಕಟ್ಟಿ ತೋರಿಸಿದರು ಮತ್ತು ಸಾಹಿತ್ಯವನ್ನು ಕೂಡ ಬಿಟ್ಟು ಹೋದರು. ಪ್ಲೇಟೋ ಕೇವಲ ಒಬ್ಬ ತತ್ವಜ್ಞಾನಿಯಾಗಿ ಹೋದ. ಬಸವಣ್ಣನವರು ಕೇವಲ ತತ್ವಜ್ಞಾನಿಗಳಲ್ಲ, ಒಬ್ಬ ಶ್ರೇಷ್ಠ ದಾರ್ಶನಿಕರೂ ಕೂಡ ಆಗಿದ್ದರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಸಾಮಾಜಿಕ ಸಾಮರಸ್ಯಕ್ಕಾಗಿ ಬಸವಣ್ಣನವರು ಸ್ವಪಂಕ್ತಿ ಭೋಜನವನ್ನು ಏರ್ಪಡಿಸಿದರು, ನಿತ್ಯ ದಾಸೋಹವನ್ನು ಏರ್ಪಡಿಸಿದ್ರು, ಅನುಭವ ಗೋಷ್ಠಿಗಳನ್ನು ಏರ್ಪಡಿಸಿದ್ರು, ಕಡೆಯಲ್ಲಿ ವಿವಾಹ ಕಾರ್ಯಕ್ರಮವನ್ನು ಕೂಡ ಯೋಜಿಸಿದರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂದರೆ ಬೇರೆ ಬೇರೆ ರೀತಿಯ ಸಂಸ್ಕಾರಗಳು, ಬೇರೆ ಬೇರೆ ಜಾತಿ ಮತ ಪಂಥಗಳಿಂದ ಬಂದಂಥ ಎಲ್ಲರೂ ಕೂಡ ಅನುಭವ ಮಂಟಪದಲ್ಲಿ ಏಕರೂಪದ ತರಬೇತಿಯನ್ನು ಹೊಂದುತ್ತಾ ಇದ್ದರು. ಅನುಭವ ಮಂಟಪದ ಮೂಸೆಯಲ್ಲಿ ಕರಗಿ ಒಂದೇ ರೂಪಕ್ಕೆ ಬರ್ತಾ ಇದ್ದರು. ಆಗ ಅದಾದ ನಂತರ ಸಪಂಕ್ತಿ ಭೋಜನ, ಎಲ್ಲರೂ ಸಮಾನವಾಗಿ ಕುಳಿತುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡೋದು. ಏಕೆಂದರೆ ಸಾಮಾಜಿಕವಾಗಿ ಒಡನಾಡಿದರೂ ಕೂಡ ಊಟ ಮಾಡುವಾಗ ಭೇದವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸಪಂಕ್ತಿ ಭೋಜನವನ್ನು ಏರ್ಪಡಿಸಿದ್ರು. ಅವರ ಮಾವನವರು ಅನ್ನದಾನವನ್ನು ಮಾಡೋಣ ಅಂದಾಗ ಬೇಡ ಅಂದಂಥ ಬಸವಣ್ಣನವರು ಮತ್ತು ತಾವ್ಯಾಕೆ ದಾಸೋಹ ಏರ್ಪಡಿಸಿದ್ರು ಅಂದರೆ, ಇದು ಪುಕ್ಕಟ್ಟೆ ಸೋಮಾರಿಗಳಿಗೆ ಮಾಡುವ ಅನ್ನದಾನವಲ್ಲ, ಸಾಮಾಜಿಕ ಸಾಮರಸ್ಯಕ್ಕೆ, ಸಾಮಾಜಿಕ ಬಂಧುತ್ವವನ್ನು ರೂಪುಗೊಳಿಸಲಿಕ್ಕೆ ಮಾಡಿದಂಥ ಸಪಂಕ್ತಿ ಭೋಜನ. ಭಿನ್ನ ಭಿನ್ನ ಜಾತಿಗಳ ಮಟ್ಟವನ್ನು ಕಡಿಮೆ ಮಾಡಿ ಎಲ್ಲರನ್ನ ಸಮಾನರಾಗಿ ನಿಲ್ಲಿಸಲಿಕ್ಕೆ. ಏಕೆಂದರೆ ಸಮಾಜದಲ್ಲಿ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ನಿರ್ಮಾಣವಾಗಿತ್ತು. ಏಣಿಯೋಪಾದಿಯಲ್ಲಿ ಸಮಾಜ ನಿರ್ಮಾಣವಾಗಿತ್ತು. ಏಣಿಯ ಮೇಲ್ಗಡೆ ಕಾಲಿನಲ್ಲಿ ಬ್ರಾಹ್ಮಣ, ಅದರ ಕೆಳಗಡೆ ಕ್ಷತ್ರಿಯ, ಅದರ ಕೆಳಗಡೆ ವೈಶ್ಯ, ಅದರ ಕೆಳಗಡೆ ಶೂದ್ರ, ಈ ಎಲ್ಲರ ಭಾರ ಏಣಿ ಕಾಲಿಗೆ ಕೆಳಗೆ ಸಿಕ್ಕಂಥ ಅಸ್ಪೃಶ್ಯರ ಮೇಲೆ ಬಿದ್ದಿತ್ತು. ಹೀಗಿದ್ದಾಗ ಈ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನು ಬಸವಣ್ಣವರು ವಿರೋಧಿಸಿ ಸಮಪಾತಳಿಯ ಸಮಾಜ ವ್ಯವಸ್ಥೆ, ಲ್ಯಾಡರ್ ಟೈಪ್, ಇದನ್ನು ವಿರೋಧಿಸಿ ಹಾರಿಸಾಂಟಲ್ ಟೈಪ್, ಸಮಪಾತಳಿಯ ಸಮಾಜ ವ್ಯವಸ್ಥೆಯನ್ನು ಬಸವಣ್ಣನವರು ರೂಢಿಗೊಳಿಸಿದರು. ಇದನ್ನು ರೂಢಿಗೊಳಿಸಲಿಕ್ಕೋಸ್ಕರ ಅವರು ಬಳಸಿದಂಥ ಒಂದು ಸಾಧನ ಯಾವುದ್ರಿ ಅಂತಂದರೆ ಅದು ಸಪಂಕ್ತಿ ಭೋಜನ. ಅದಕ್ಕಾಗಿ ಅವ್ರು ಹೇಳಿದರು, ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವೆಲ್ಲವನು, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು, ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಲಿಂಗದೇವ. ನೋಡಿ, ಕಾಗೆ ಅಂತ ಒಂದು ಪಕ್ಷಿ ಅನ್ನದ ಕಾಳನ್ನು ನೋಡೋದೇ ತಡ ಕಾ 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 ಅಂತ ಕೂಗಿ ತನ್ನ ಬಂಧುಗಳನ್ನೆಲ್ಲ ಕರೆದುಕೊಂಡು ತಿಂತದೆ, ಕುಲಬಾಂಧವರನ್ನೆಲ್ಲ ಕರೆದುಕೊಂಡು ಹಂಚಿಕೊಂಡು ತಿಂತದೆ. ಕೋಳಿ 4 ಕಾಳನ್ನು ನೋಡೋದೇ ತಡ ಕೊಕ್ಕೋ ಅಂತ ಕೂಗಿ ತನ್ನ ಪರಿವಾರನೆಲ್ಲ ಸೇರಿಸ್ಕೊಂಡು ಕಾಳನ್ನು ಆಯ್ದುಕೊಂಡು ತಿಂತಾ ಇದೆ. ಭಕ್ತನಾಗಿ ದೇವರ ನಂಬಿಕೆಯನ್ನು ಬೆಳೆಸಿಕೊಂಡಂಥ ಭಕ್ತನಾಗಿಯೂ ಕೂಡ ಭಕ್ತಿ ಪಕ್ಷವಿಲ್ಲದಿದ್ದರೆ ಹೇಗೆ? ಅದಕ್ಕಾಗಿ ಬಸವಣ್ಣನವರು ಒಂದು ಭಕ್ತಿ ಪಕ್ಷವನ್ನು ರೂಢಿಸಿಕೊಳ್ಳುವುದು ಭಾಳ ಅಗತ್ಯ ಇದೆ ಅಂತ ಹೇಳಿ ಅನುಭವ ಮಂಟಪದ ಮೂಲಕವಾಗಿ ಭಕ್ತಿ ಪಕ್ಷವನ್ನು ಬೆಳೆಸಿದರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಈ ವಿಮಾನಗಳು ಏರಲಿಕ್ಕೆ ಮತ್ತು ಇಳಿಯಲಿಕ್ಕೆ
ಏರೋಡ್ರೋಮ್ ಅಂತ ಕರೀತಾರೆ, ಅದಕ್ಕೆ ಏರ್ಪೋರ್ಟ್ ಅಂತ ಕರೀತಾರೆ, ಏರೋಡ್ರೋಮ್ ಅಂತ ಕರೀತಾರೆ. ವಿಮಾನಗಳು ಏರಲಿಕ್ಕೆ ಮತ್ತು ಇಳಿಯಲಿಕ್ಕೆ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿರ್ತಾರಲ್ಲ, ಅದೇ ರೀತಿಯಲ್ಲಿ ಈ ಜೀವಾತ್ಮ ಮೇಲೇರಿ ಪರಮಾತ್ಮನನ್ನು ಸೇರಲಿಕ್ಕೆ, ಪರಮಾತ್ಮನ ಅನುಗ್ರಹ ಕೆಳಗೆ ಇಳಿದು ಬರಲಿಕ್ಕೆ ಒಂದು ಸ್ಥಾನ ಬೇಕು. ಅಂಥ ಸ್ಥಾನವೇ ಅನುಭವ ಮಂಟಪ. ಅದೇ ಮಾದರಿಯಲ್ಲಿ ಇವತ್ತು ಬಸವ ಮಂಟಪಗಳನ್ನು ಮಾಡೋದು ಭಾಳ ಅಗತ್ಯ ಇದೆ ರೀ. ಏಕೆಂದರೆ ಕಾಗೆ ಒಂದಗಳ ಕಂಡರೆ ಕೂಗಿ ಕರೆಯದೆ ಅಂತ ಹೇಳೋ ರೀತಿಯಲ್ಲಿ ನಾವು ಕೂಡ ಒಂದು ಭಕ್ತಿ ಪಕ್ಷವನ್ನು ಕಟ್ಟಬೇಕು. ಭಕ್ತಿ ಪಕ್ಷ ಅಂದರೆ ರಾಜಕೀಯ ಪಕ್ಷ ಅಲ್ಲ, ಇದು ಆಧ್ಯಾತ್ಮಿಕವಾದಂಥ ಕುಟುಂಬವನ್ನು ಸಂಕೇತಿಸುವಂಥದ್ದು. ಅದಕ್ಕಾಗಿ ಇಂಥ ಒಂದು ಭಕ್ತಿ ಪಕ್ಷವನ್ನು ಕಟ್ಟುವಂಥ ಕಾರ್ಯಕ್ರಮವನ್ನು ಮಾಡೋದು ಭಾಳ ಅಗತ್ಯ ಅಂಥೇಳಿ ಎಲ್ಲೆಡೆಯಲ್ಲಿಯೂ ಕೂಡ ಒಂದು ಬಸವ ಮಂಟಪಗಳಾಗಬೇಕು ಅನ್ನೋದು ನಮ್ಮೆಲ್ಲರ ಹಂಬಲ. ಅನುಭವ ಮಂಟಪ ಇನ್ನೊಂದು ಸ್ವಲ್ಪ ಕಾಲ ನಡೀತಾ ಇದೆ. ಆ ನಂತರ ಶೂನ್ಯಪೀಠ ಸ್ಥಾಪನೆಯಾಗ್ತಾ ಇದೆ. ಶೂನ್ಯಪೀಠ ಅಂತ ಯಾತಕಪ್ಪ ಇದಕ್ಕೆ ಕರೆದ್ರು ಅಂತಂದರೆ, ನಮ್ಮ ಧರ್ಮದ ಗುರಿಯೇ ಶೂನ್ಯ ಸಂಪಾದನೆ. ಶೂನ್ಯ ಅಂದರೆ ನಾವು ಪೂಜೆ ಸೊನ್ನೆ ಮೂಲಕ ತೋರಿಸ್ತೀವಿ. ಈ ಸೊನ್ನೆ ಏನೂ ಇಲ್ಲದೆ ಇರುವಂತಹ ಬರಿದಾದಂಥ ಶೂನ್ಯವಲ್ಲ, ಎಲ್ಲವನ್ನು ಒಳಗೊಂಡಿರುವಂಥ ಪರಿಪೂರ್ಣತ್ವದ ಸಂಕೇತವಾದ ಶೂನ್ಯ. ನಮ್ಮ ಸಿದ್ಧಾಂತ ಶೂನ್ಯ ಸಿದ್ಧಾಂತ. ನಮ್ಮ ಜೀವನದ ಗುರಿ ಶೂನ್ಯ ಸಂಪಾದನೆ. ಅದಕ್ಕಾಗಿ ಶೂನ್ಯಪೀಠವನ್ನು ಬಸವಣ್ಣನವರು ಸ್ಥಾಪನೆ ಮಾಡಿದರು. ಅನುಭವ ಮಂಟಪವನ್ನು ಕಟ್ಟಿ ಶೂನ್ಯಪೀಠವನ್ನು ಸಂಸ್ಥಾಪನೆ ಮಾಡಿದರು. ಅದಕ್ಕೆ ಅಲ್ಲಮ್ಮ ಪ್ರಭುದೇವರನ್ನು ಅಧಿಕಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ದೇಹದಲ್ಲಿ ಒಂದು ಶೂನ್ಯಪೀಠ ಇದೆ. ದೇಹದಲ್ಲಿ ಯಾವುದ್ರಿ ಅದು ಅಂದರೆ ಸಹಸ್ರಾರ ಚಕ್ರ ಅನ್ನುವಂಥ ಒಂದು ಶೂನ್ಯಪೀಠವನ್ನು ಯಾರು ಯೋಗ ಸಾಧನೆಯಿಂದ ಏರಿರ್ತಾರೋ ಅವರು ಈ ಶೂನ್ಯಪೀಠಕ್ಕೆ ಅಧಿಕಾರಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳಿ ಬಸವಣ್ಣನವರು ಏನು ಮಾಡಿದರು, ಶೂನ್ಯಪೀಠಕ್ಕೆ ಅವರನ್ನು ಅಧಿಕಾರಿಯನ್ನಾಗಿ ಮಾಡಿ ಪೀಠಾರೋಹಣವನ್ನು ಮಾಡಿಸಿ ಮೊದಲನೇ ಜಗದ್ಗುರುವನ್ನಾಗಿ ಮಾಡ್ತಾ ಇದ್ದಾರೆ. ಅನುಭವ ಮಂಟಪ ಮಾಡಿದಂಥ ಮಹತ್ತರವಾದ ಕ್ರಾಂತಿ ಇದು. ಅನುಭವ ಮಂಟಪದ ಇನ್ನೊಂದು ಕ್ರಾಂತಿ ಏನ್ರಿ ಅಂತಂದರೆ ಪತಿತೋದ್ಧಾರದ ಕಾರ್ಯ. ಏನ್ರಿ ಪತಿತೋದ್ಧಾರದ ಕಾರ್ಯ. ಸಮಾಜದಲ್ಲಿ ವೇಶ್ಯಾವೃತ್ತಿ ಎನ್ನುವಂಥದ್ದು ಭಾಳ ದೊಡ್ಡ ಪಿಡುಗಾಗಿ ಬೆಳೆದು ಅನೇಕ ಜನಗಳ ಗೃಹಸ್ಥ ಜೀವನದ ಪಾವಿತ್ರತೆಗೆ ಭಂಗ ತಂದಿರುವ ಸನ್ನಿವೇಶದಲ್ಲಿ ಬಸವಣ್ಣನವರು ಪತಿತೆಯರ ಉದ್ಧಾರಕ್ಕಾಗಿ ಒಂದು ಬೃಹತ್ತಾದ ಯೋಜನೆಯನ್ನೇ ಹಾಕ್ತಾ ಇದ್ದಾರೆ. ಆಗ ಅವ್ರು ಏನು ಮಾಡಿದರು, ಯಾವ ಕಾರಣಕ್ಕೋಸ್ಕರ ಪತಿತೆಯರಾಗ್ತಾರೆ, ವೇಶ್ಯರಾಗ್ತಾರೆ, ವೇಶ್ಯಾವೃತ್ತಿಯನ್ನು ಯಾವ ಕಾರಣಕ್ಕಾಗಿ ಅವಲಂಬಿಸ್ತಾರೆ ಅಂದರೆ, ಒಂದನೇದು ಜಾತಿವಾದ, ಎರಡನೇದು ಬಡತನ, ಮೂರನೇದು ಮಾನಸಿಕ ದೌರ್ಬಲ್ಯ. ಇಲ್ಲಿ ತಿಳ್ಕೊಳ್ಳೋಣ. ಮೊದಲನೇದು ಜಾತಿವಾದ. ನಮ್ಮ ದೇಶದಲ್ಲಿ ಬ್ರಾಹ್ಮಣನ ಮಗ ಬ್ರಾಹ್ಮಣ, ಕ್ಷತ್ರಿಯನ ಮಗ ಕ್ಷತ್ರಿಯ ಅಂತ ಬಂದಂಗೆ ವೇಶ್ಯೆಯ ಮಗಳು ವೇಶ್ಯೆ, ಅವಳು ಗೃಹಿಣಿ ಆಗಲಿಕ್ಕೆ ಬರೋದಿಲ್ಲ. ಹೇಗೆ ಒಬ್ಬ ಶೂದ್ರ ಬ್ರಾಹ್ಮಣನಾಗಲಾರನೋ ಹಾಗೆ ವೇಶ್ಯೆಯ ಮಗಳು ಗೃಹಿಣಿ ಆಗಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅವಳು ವೇಶ್ಯಾವೃತ್ತಿಯನ್ನೇ ಮಾಡಬೇಕು ಅನ್ನುವಂಥ ಒಂದು ಜಾತಿವಾದ ಭಾಳ ಬಲವಾಗಿ ಸಮಾಜದಲ್ಲಿ ರೂಢಿಗೊಂಡಿತ್ತು. ಹೀಗಾಗಿ ಇಷ್ಟ ಇರಲಿ ಬಿಡಲಿ ವೇಶ್ಯೆಯ ಮಕ್ಕಳು ವೇಶ್ಯಾವೃತ್ತಿಯನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ಇತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಎರಡನೇದು ಬಡತನ. ಹೊಟ್ಟೆಪಾಡಿಗಾಗಿ ದೇಹವನ್ನು ಮಾರಿಕೊಂಡು ಉಣ್ಣುವಂತಹ ಪ್ರಸಂಗವನ್ನು ನಾವು ಇವತ್ತಿಗೂ ಕಾಣ್ತಾ ಇದ್ದೀವಿ, ಆವತ್ತು ಕೂಡ ನೋಡ್ತಾ ಇದ್ದೇವೆ. ಮೂರನೇದಾಗಿ ಬಡತನವೂ ಇಲ್ಲ, ಜಾತಿವಾದದ ಬಂಧನವೂ ಇಲ್ಲ. ಆದರೂ ಕೆಲವರು ವೇಶ್ಯಾವೃತ್ತಿಯನ್ನು ಯಾಕೆ ಮಾಡ್ತಾರೆ ಅಂದರೆ ಮಾನಸಿಕ ದೌರ್ಬಲ್ಯದಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಸವಣ್ಣನವರು ಈ ಮೂರಕ್ಕೂ ಒಂದು ಪರಿಹಾರವನ್ನು ಕಂಡುಹಿಡಿದರು. ಯಾವುದು ಅಂದರೆ ಮೊದಲನೇದು ಜಾತಿವಾದವನ್ನು ನಿರಾಕರಣೆ ಮಾಡಿದರು. ಹುಟ್ಟಿಗೂ ಜಾತಿಗೂ ಸಂಬಂಧವಿಲ್ಲ. ಒಬ್ಬ ವ್ಯಕ್ತಿ ಮಾಡುವ ವೃತ್ತಿಯಿಂದ ಅವನ ಗುಣಾವಗುಣಗಳು ನಿರ್ಧಾರವಾಗ್ತಾರೆಯೇ ಹೊರತು ಒಂದು ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅದೇ ಜಾತಿಯ ಉದ್ಯೋಗವನ್ನು ಮಾಡಬೇಕು ಅಂತೇನೂ ಇಲ್ಲ. ಆದ್ದರಿಂದ ವೇಶ್ಯೆಯ ಮಗಳು ವೇಶ್ಯೆ ಆಗಬೇಕು ಅಂತ ಏನಿಲ್ಲ. ಅದಕ್ಕಾಗಿ ಅವರು ಒಂದು ವಚನದಲ್ಲಿ ಹೇಳಿದರು, ಏನಂತ, ಮುನ್ನ ಮಾಡಿದ ಪಾಪ ಎಂತೂ ಹೋಗುವುದು ಎಂದು ಚಿಂತಿಸಬೇಡ.
ಮುನ್ನ ಮಾಡಿದ ಪಾಪ ಎಂತು ಹೋಗುವುದು ಎಂದು ಚಿಂತಿಸಬೇಡ. ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ 3 ದಿವಸಕ್ಕೆ. ಹಲವು ಕಾಲಕ್ಕೊಂದ ಸೊನೆಗಾರನ ಕೈಯ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ. ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಲಿಂಗದೇವ. ಅವ್ರು ಹೇಳಿದರು, ಏನು ಚಿಂತೆ ಮಾಡಬೇಡ್ರಿ, ಈವರೆಗೂ ಪಾಪ ಗೊತ್ತಿಲ್ಲದೆ ನೀವು ನಿಮ್ಮನ್ನು ಜಾತಿವಾದದ ಬರದಿಂದ ನಿಮ್ಮನ್ನು ಇಂಥ ಪಾಪದ ಕೆಲಸಕ್ಕೆ ದುಡಿದ್ದಾರೆ. ಆದ್ದರಿಂದ ನಿಮ್ಮ ತಪ್ಪಲ್ಲ ಅದು. ಏನು ಚಿಂತೆ ಮಾಡಬೇಡ್ರಿ, ಮುನ್ನ ಮಾಡಿದ ಪಾಪ ಹೆಂಗೆ ಹೋಗುತ್ತೆ ಅಂತ ಚಿಂತೆ ಮಾಡಬೇಡಿ. ಸೋರೆಕಾಯಿ ಅಂತದ್ದು ಒಂದು ಕಹಿ ಸೋರೆಕಾಯಿ, ಅದರೊಳಗೆ ವಿಭೂತಿ ಪುಡಿ ತುಂಬಿಟ್ರೆ 3 ದಿನಕ್ಕೆ ಸಿಹಿ ಆಗ್ತದೆ. ಹಲವು ಕಾಲಕ್ಕೊಂದ ಒಬ್ಬ ಕೊಲೆಗಾರನ ಕತ್ತಿ ಪರುಷ ಮುಟ್ಟಿದರೆ ಬಂಗಾರವಾಗ್ತಾ ಇದೆ ಅಂದಾಗ ನಿಮ್ಮ ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ, ನಿಮ್ಮ ಹಣೆಯಲ್ಲಿ ವಿಭೂತಿ ಬಂತಿಲ್ಲೋ, ನಿಮ್ಮಲ್ಲಿ ಪರಿವರ್ತನೆ ಆಯ್ತಿಲ್ಲೋ, ಪಶ್ಚಾತ್ತಾಪ ಆಯ್ತಿಲ್ಲೋ, ಎಲ್ಲವೂ ಕೂಡ ಕರಗಿ ಹೋಗಿಬಿಡುತ್ತೆ. ಇಂದಿನ ಪಾಪ ಕರಗಿ ಹೋಗುತ್ತೆ, ನಿಮಗೆಲ್ಲ ಪುನರ್ಜನ್ಮ ಬರುತ್ತೆ ಅಂತ ಹೇಳಿ ಬಸವಣ್ಣನವರು ಅವರಿಗೆ ಧೈರ್ಯವನ್ನು ಕೊಟ್ಟರು. ಎರಡನೇದಾಗಿ, ಯಾರು ಬಡತನಕ್ಕಾಗಿ ವೇಶ್ಯಾವೃತ್ತಿಯನ್ನು ಮಾಡ್ತಾ ಇದ್ರೋ ಅಂಥವರಿಗೆಲ್ಲ ಉದ್ಯೋಗಗಳನ್ನು ವಹಿಸಿಕೊಟ್ರು. ಹೇಗೆ ಅಂದರೆ, ಶರಣರ ಮನೆಗಳಿಗೆ ಶರಣರ ಮನೆಗಳಿಗೆ ಹೋಗಿ ಅಂಥ ಅಭಾಗಿನಿಯರು ಸಂಗೀತವನ್ನು ಕಲಿಸುವುದು, ನೃತ್ಯವನ್ನು ಕಲಿಸುವುದು, ಸಂಗೀತವನ್ನು ಕಲಿಸುವುದು, ವಚನಗಳನ್ನು ಹಾಡಿ ವಚನಗಳನ್ನು ಕಲಿಸುವುದು, ಇಂಥ ಒಂದು ಕಾಯಕ. ಆಮೇಲೆ ನೀರು ತಂದು ಹಾಕೋದು, ಅವ್ರ ಮನೆಗಳಿಗೆ, ಶರಣರ ಮನೆಗಳಿಗೆ ನೀರು ತಂದು ಹಾಕೋದು, ಈ ರೀತಿಯಾದಂಥ ಕಾಯಕವನ್ನು ಮಾಡುವಂಥದ್ದನ್ನು ಅಲ್ಲಿ ಕಲಿಸಲಿಕ್ಕೆ ಏರ್ಪಾಟ್ ಮಾಡಿದರು. ಎರಡನೇದಾಗಿ ಬಡತನ ಇದ್ದವರಿಗೆ. ಇನ್ನು ಮಾನಸಿಕ ದೌರ್ಬಲ್ಯ ಇದ್ದಂಥವ್ರಿಗೆ ಏನು ಮಾಡಿದರು ಅಂದರೆ, ಮದುವೆ ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಏನ್ರಿ, ಒಂದು ಕಡೆ ಬರುತ್ತೆ, ಹರಿಹರನ ಕಾವ್ಯದಲ್ಲಿ ಬರುತ್ತೆ, 12,000 ಜನ ವೇಶ್ಯರಿಗೆ ಬಸವಣ್ಣವರು ಮದುವೆ ಮಾಡಿಸಿದ್ರಂತೆ. 12,000 ಜನ ವೇಶ್ಯರಿಗೆ ಬಸವಣ್ಣನವರು ಮದುವೆ ಮಾಡಿಸಿದ್ರಂತೆ. ಅದಕ್ಕಾಗಿ ಒಂದು ಪ್ರಸಂಗವನ್ನು ಹರಿಹರ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಒಂದು ಸಲ ಒಬ್ಬ ಜಂಗಮ ಬರ್ತಾನೆ ಮಹಾಮನೆಗೆ, ಬಂದು ಹೆಂಗೂಸ್ ಇಲ್ಲದೆ ಇರ್ದುದಿಲ್ಲ ನಾನು ಅಂತ ಹೇಳ್ತಾನೆ. ಆವಾಗ ಎಲ್ಲಾದರೂ ಒಬ್ಬಳು ವೇಶ್ಯೆ ಸಿಗ್ತಾಳೇನೋ ನೋಡ್ಕೊಂಡು ಬರ್ರಿ ಅಂತ ಹುಡ್ಕಕ್ಕೆ ಕಳಿಸಿದರೆ ಒಬ್ಬಳು ಸಿಕ್ಕಲಿಲ್ಲಂತೆ. ಪಟ್ಟಣದ ಪುಣ್ಯಾಂಗನೆಯರೆಲ್ಲರೂ ಪುಣ್ಯಾಂಗನೆಯರಾಗೋಗಿದ್ರಂತೆ. ಅಂದರೆ ಪುಣ್ಯಾಂಗನೆ ಅಂದರೆ ಹೆಂಡತಿ, ಪುಣ್ಯಾಂಗನೆ ಅಂದರೆ ವೇಶ್ಯೆ, ಪುಣ್ಯಾಂಗನೆ ಅಂದರೆ ಅಧಿಕೃತವಾಗಿ ಮದುವೆ ಆದಂಥ ಹೆಂಡತಿಯರಾಗೋಗಿದ್ರಂತೆ. ನೋಡಿ ಎಷ್ಟು ವಿಶೇಷ ಇದೆ. ಆವಾಗ ದೂತ ಬಂದು ಹೇಳ್ತಾನೆ, ಒಬ್ಬರೂ ಕೂಡ ಉಳಿದಿಲ್ಲ ಊರೊಳಗೆ. ಅಂದರೆ ಅಷ್ಟು ಜನಕ್ಕೆ ಬಸವಣ್ಣನವರು ಮದುವೆಯನ್ನು ಮಾಡಿಸಿದರು. ಹೀಗೆ ವೇಶ್ಯಾವೃತ್ತಿಗೆ ಒಂದು ಪರಿಹಾರವನ್ನು ಕೊಟ್ಟರು. ಇಷ್ಟೇ ಅಲ್ಲ, ನಾವು ನೋಡ್ತಾ ಇದ್ದೀವಿ, ಭಾಳ ದೊಡ್ಡ ದೊಡ್ಡ ರಾಜನರ್ತಕಿಯರನ್ನು ಕೂಡ ಬಸವಣ್ಣನವರು ಪರಿವರ್ತನೆ ಮಾಡಿದರು. ಅದಕ್ಕಾಗಿ ಕೆಲವು ಜಂಗಮರು ಧರ್ಮ ಪ್ರಚಾರಕ್ಕಾಗಿ ವೇಶ್ಯಾಕೇರಿಗಳಿಗೂ ಹೋಗ್ತಾಯಿದ್ರು, ಆಮೇಲೆ ಈ ಹೊಲಗೇರಿಗಳಿಗೆ ಹೋಗ್ತಾಯಿದ್ರು. ಧರ್ಮ ಪ್ರಚಾರವನ್ನು ಮಾಡಲಿಕ್ಕೋಸ್ಕರ ಅಂಥೇಳಿ ವೇಶ್ಯಾಕೇರಿಗಳಿಗೆ ಹೋಗ್ತಾಯಿದ್ರು. ಹೋಗುವಾಗ ಅವ್ರ ಕೈಯಲ್ಲಿ ರತ್ನಹಾರಗಳನ್ನು ಕೊಟ್ಟು ಕಳಿಸೋದು, ಹಣವನ್ನು ಕೊಟ್ಟು ಕಳಿಸೋದು. ಯಾಕಂದರೆ ಮನೆ ಒಳಗೆ ಬಿಡಬೇಕಲ್ಲ, ಇದೇ ವೇಶ್ಯರು ಮನೆಗೆ ಬಿಡೋದಿಲ್ಲ, ಒಳಗೋಗಿ ಆಮೇಲೆ ಅವ್ರಿಗೆ ಧರ್ಮಬೋಧೆಯನ್ನು ಮಾಡುವಂಥದ್ದು, ಧರ್ಮಬೋಧೆಯನ್ನು ಮಾಡಿ ಅವ್ರನ್ನ ಪರಿವರ್ತನೆ ಮಾಡುವಂಥದ್ದು. ಆ ರೀತಿಯಲ್ಲಿ ಒಂದು ಸಲ ಒಬ್ಬ ಶರಣ ಮಾಯಿದೇವಿ ಎನ್ನುವಂಥ ವೇಶ್ಯೆಯ ಮನೆಗೆ ಹೋಗ್ತಾ ಇದ್ದಾನೆ. ಹೋದಾಗ ಅಲ್ಲಿ ಅವಳು ರಾಜನರ್ತಕಿ, ಕೊಂಡಿ ಮಂಚಣ್ಣ ಮುಂತಾದಂಥ ಗಣ್ಯರು ಅಲ್ಲಿ ಕೂತಿರ್ತಾರೆ. ಓಹೋ, ಬಸವಣ್ಣನವರು ಅನುಯಾಯಿಗಳಿಗೆ ವೇಶ್ಯೆ ಮನೆಯಲ್ಲೂ ಕೆಲಸ ಉಂಟೋ ಅಂಥೇಳಿ ವ್ಯಂಗ್ಯವಾಡ್ತಾ ಇದ್ದಾರೆ. ಹೌದು, ರೋಗ ಇದ್ದಲ್ಲಿಯೇ ವೈದ್ಯರಿಗೆ ಕೆಲಸ ಉಂಟು ಅಂತ ಅವನು ಶರಣ ಹೇಳ್ತಾ ಇದ್ದಾನೆ. ಏನಪ್ಪ, ನಮ್ಮ ರಾಜನರ್ತಕಿಯನ್ನು ಶರಣಮ್ಮನ್ನು ಮಾಡಿಬಿಡ್ತೀರ ನೀವು? ಹೌದು, ಎಲ್ಲರೂ ಕೂಡ ಈ ಮಾರ್ಗಕ್ಕೆ ಬರಬೇಕು. ಹೌದು, ದೇವರು ಮತ್ತು ಧರ್ಮದ ಮಾರ್ಗ ಎಲ್ಲರಿಗೂ ಬೇಕು. ಹೇಗೆ ಕಾಯಿಲೆ ಆದವರಿಗೆ ವೈದ್ಯರ ನೆರವು ಬೇಕೋ ಹಾಗೆ ಭವರೋಗದಲ್ಲಿ ಬಳಲ್ತಾ ಇರುವಂಥವರಿಗೆ ಶರಣರ ನೆರವು ಬೇಕು ಅಂತ ಹೇಳ್ತಾ ಇದ್ದಾರೆ. ಕೊಂಡಿ ಮಂಚಣ್ಣ ಕೇಳ್ತಾನೆ, ನಿಮ್ಮ ಬಸವಣ್ಣನವರಿಗೆ ಅಷ್ಟೊಂದು ಕಳಕಳಿ ಇತ್ತು ಅಂದರೆ ಮಾಯಿದೇವಿ ಏನು ಕೇಳ್ತಾಳೆ ಅದನ್ನು ಕೊಡ್ತಾರಾ? ಆವಾಗ ಆಕೆಗೆ ಹೇಳ್ಕೊಡ್ತಾ ಇದ್ದಾನೆ. ಮಾಯಿದೇವಿ ಹೇಳ್ತಾಳೆ, ಒಂದು ವೇಳೆ ನಮ್ಮ ಬಗ್ಗೆ ಬಸವಣ್ಣವ್ರಿಗೆ ಅಷ್ಟು ಕಳಕಳಿ ಇದ್ದರೆ ಅವರ ಧರ್ಮಪತ್ನಿಯ
ಮದುವೆಯ ಧಾರೆ ಸೀರೆಯನ್ನು ನನಗೆ ಕೊಡು ಅಂತ ಹೇಳು ಅಂತ ಹೇಳಿ ಆ ಜಂಗಮನನ್ನು ಕೇಳ್ತಾ ಇದ್ದಾಳೆ. ಆ ಜಂಗಮ ಶಿವ ಎಂಥ ಮಾತನ್ನು ಎಂಥ ಬೇಡಿಕೆಯನ್ನು ಮುಂದಿಟ್ಟಲ್ಲಮ್ಮ ಅಂತಾರೆ. ಆಗ ಕೊಂಡಿ ಮಂಚಣ್ಣ, ಮಾಯಿದೇವಿ ಮುಂತಾದವರು ಅಂತಾರೆ, ಓಹೋ ನಿಂದು ನಿನ್ನ ಗುರುವಿನ ಬೂಟಾಟಿಕೆ ಎಲ್ಲ ಬಯಲಾಯಿತು ಬಿಡು ಅಂತ ಹೇಳ್ತಾರೆ. ಆ ಶರಣ ವಾಪಸ್ ಬರ್ತಾನೆ. ವಾಪಸ್ ಬಂದು ಬಸವಣ್ಣನವರ ಬಳಿ ನಿಂತ್ಕೊಳ್ತಾನೆ. ದಿನನಿತ್ಯ ಈ ಜಂಗಮ ಧರ್ಮ ಪ್ರಚಾರಕರು ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡಿ ಬರ್ತಾ ಇದ್ರಲ್ಲ, ಅದರ ವಿವರಗಳನ್ನು ವರದಿಯನ್ನು ಒಪ್ಪಿಸ್ತಾ ಇದ್ದರು. ಏನಾದರೂ ವಿಶೇಷ ಇದ್ದರೆ ಬಸವಣ್ಣವ್ರ ಹತ್ರ ಬರ್ತಾಯಿದ್ರು. ಈ ಶರಣ ಬಸವಣ್ಣವ್ರ ಹತ್ರ ಬಂದು ನಿಂತಿದ್ದಾನೆ, ತಲೆ ತಗ್ಸಿದ್ದಾನೆ. ಯಾಕಪ್ಪ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ ಮಾಯಿದೇವಿ ಅಂತ ಕೆಟ್ಟವಳಿದ್ದಾಳೆ, ತಾಯಿಯವರ ಮದುವೆಯ ಧಾರೆ ಸೀರೆ ಬೇಕು ಅಂತ ಕೇಳ್ತಾ ಇದ್ದಾಳೆ, ಅಂದರೆ ಆಕೆ ಪರಿವರ್ತನೆ ಆಗ್ತಾಳಂತೆ. ಆಗ ಬಸವಣ್ಣವ್ರು ಅಂತಾರೆ, ಹರಿದು ಹೋಗುವ ಬಟ್ಟೆಯನ್ನು ಉಟ್ಟು ಆಕೆ ಶಾಶ್ವತವಾದ ಧರ್ಮದ ಬಟ್ಟೆಯನ್ನು ಉಡೋದಾದರೆ ಯಾರು ಬೇಡ ಅಂತಾರೆ. ನೀಲ, ಆ ಸೀರೆಯನ್ನು ಕೊಟ್ಬಿಡು, ನಿನ್ನ ಮಗಳ ಉದ್ಧಾರ ಆಗಲಿ, ನಿನ್ನ ಮಗಳ ಜೀವನ ಪಾವನವಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿ ನೀನು ಆ ಸೀರೆಯನ್ನು ಕೊಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ಹೇಳಿದಾಗ ಆಗ ನೀಲಾಂಬಿಕೆ ಸಂತೋಷದಿಂದ ಸೀರೆಯನ್ನು ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ತಾ ಇರ್ತಾಳೆ. ತಗೋಪ್ಪ, ಇದನ್ನು ಅತ್ಯಂತ ಪ್ರೀತಿಯಿಂದ ತಮ್ಮ ಮಗಳಿಗೆ ಬಸವಣ್ಣವರು ಕಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸು ಅಂದಾಗ ಅವನು ಅದನ್ನು ತೆಗೆದುಕೊಂಡು ಬರ್ತಾನೆ. ತಗೊಂಡು ಬಂದು ಮಾಯಿದೇವಿಗೆ ಕೊಡ್ತಾನೆ. ಕೊಟ್ಟಾಗ ಮಾಯಿದೇವಿಗೆ ಆಶ್ಚರ್ಯ ಆಗ್ತದೆ. ಅದನ್ನು ಆಕೆ ಉಟ್ಕೊಳ್ತಾಳೆ. ಅದನ್ನು ತಗೊಂಡು ಮೈ ಮೇಲೆ ಉಟ್ಕೊಳ್ಳೋದೇ ತಡ ಏನ್ರಿ, ಆಕೆಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಗೋಗ್ಬಿಡುತ್ತೆ. ಪೂರ್ತಿಯಾಗಿ ಶರಣೆಯಾಗಿ ಬದಲಾವಣೆ ಆಗೋಗ್ಬಿಡ್ತಾಳೆ. ಆದ ನಂತರ ವೇಷಾವೃತ್ತಿಯನ್ನು ಬಿಟ್ಟು ಒಬ್ಬ ಶರಣೆ ಆಗ್ತಾಳೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಬಿಜ್ಜಳನಿಗೆ ತುಂಬ ಕೋಪ ಬರ್ತದೆ. ಕೋಪ ಬಂದು ರಾಜನರ್ತಕಿಯ ಉದ್ಯೋಗವನ್ನು ಆಕೆ ಬಿಟ್ಟುಬಿಡ್ತಾಳೆ. ಆಗ ಭಾಳ ರೀತಿಯಲ್ಲಿ ಕೋಪವನ್ನು ಮಾಡ್ಕೊಳ್ತಾನೆ, ಪರೀಕ್ಷೆಯನ್ನು ಮಾಡ್ತಾನೆ. ಆದರೂ ಕೂಡ ಆಕೆ ಸ್ವಲ್ಪ ಸೋಲೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಬಸವಣ್ಣನವರು ಪಾಪಿಗಳ ಉದ್ಧಾರ, ಪತಿತರ ಉದ್ಧಾರ, ಅದೇ ರೀತಿ ಹೊಲಗೇರಿಗಳಿಗೆ ಧರ್ಮ ಪ್ರಚಾರಕರನ್ನ ಕಳಿಸ್ತಿದ್ರು. ತಾವು ಸ್ವತಃ ಹೋಗ್ತಾ ಇದ್ದರು. ತಾವು ಸ್ವತಃ ಹೋಗಿ ಹೇಳ್ತಾ ಇದ್ದರು ಎಲ್ಲರಿಗೂ, ನೀವು ಎಲ್ಲರೂ ನಮ್ಮಂತೆಯೇ ಮನುಷ್ಯರು, ನನಗೆ ಸಂಸ್ಕಾರ ಸಿಕ್ಕಿದ್ದರಿಂದ ನಾನು ಸುಧಾರಣೆ ಆಗಿದ್ದೀನಿ, ನಿಮಗೆ ಸಂಸ್ಕಾರ ಕೊಡಬೇಕಾಗಿದೆ ಎಂದಾಗ, ಅಯ್ಯೋ ಸ್ವಾಮಿ, ನಮ್ಮಂಥವ್ರಿಗೆಲ್ಲ ಯಾಕೆ, ನಾವೆಲ್ಲ ಪಾಪ ಮಾಡಿ ಹುಟ್ಟಿರೋರು, ಜನ್ಮ ಜನ್ಮಾಂತರದ ಪಾಪ ಮಾಡಿ ಈ ಸ್ಥಿತಿಯಲ್ಲಿ ಇದ್ದೀವಿ, ನಮಗೆಲ್ಲ ಯಾಕೆ. ಇಲ್ಲ ಇಲ್ಲ ಅಂತ ತಿಳ್ಕೊಬಾರ್ದು. ಈ ಜಗತ್ತಿನಲ್ಲಿ ಯಾರೂ ಪಾಪಿ ಅಲ್ಲ, ಎಲ್ಲರೂ ಪರಮಾತ್ಮನ ಆತ್ಮದ ಒಂದು ಅಂಶವನ್ನು ಹೊತ್ತುಕೊಂಡೇ ಹುಟ್ಟಿರುವವರು. ಈ ರೀತಿಯಾಗಿ ತಿಳ್ಕೊಳ್ಬಾರ್ದು. ನಿಮಗೂ ಕೂಡ ಸಂಸ್ಕಾರ ಬೇಕೇ ಬೇಕು. ಯಾರಿಗೆ ವಿದ್ಯೆ ಬೇಡ? ವಿದ್ಯೆ ಎನ್ನುವಂಥದ್ದು ಎಲ್ಲರ ಮನೆ ಬಾಗಿಲಿಗೂ ಹರಿಯಬೇಕು. ಆದ್ದರಿಂದ ನೀವೆಲ್ಲ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಬಸವಣ್ಣನವರು ಅವರಿಗೆಲ್ಲ ವಿದ್ಯೆಯನ್ನು ಕಲಿಸ್ತಾರೆ. ಅದಕ್ಕಾಗಿ ಜಾನಪದ ಕವಿಗಳು ಹೇಳ್ತಾರೆ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ನೋಡ್ರಿ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಏನ್ರಿ, ಮಾಸ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್, ವಯಸ್ಕರ ಶಿಕ್ಷಣ ಮತ್ತು ಸಮುದಾಯ ಶಿಕ್ಷಣ, ಇದೆಲ್ಲವನ್ನು ಬಸವಣ್ಣವರು 12ನೇ ಶತಮಾನದಲ್ಲೇ ಬಳಕೆಗೆ ತಂದುಬಿಟ್ರು. ಇದನ್ನೆಲ್ಲ ಇವತ್ತು ನಾನು ಹೇಳ್ತಾ ಇಲ್ಲ, ಜನಪದ ಕವಿಗಳೇ ರೆಕಾರ್ಡ್ ಮಾಡಿದ್ದಾರೆ. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಜನವು ಮಾಸ್, ಹೋದಲ್ಲಿ ಹೊಸ ಮಾತು ಕೇಳಿದವು. ಇಲ್ಲಿ ತನಕ ಆಡ್ತಾ ಇದ್ದ ಮಾತುಗಳೇ ಬೇರೆ. ಇಲ್ಲಿ ತನಕ ಆಡ್ತಿದ್ದ ಮಾತುಗಳೇನು, ನೀವು ಪಾಪ ಮಾಡಿ ಹುಟ್ಟಿದ್ದೀರಿ, ಆದ್ದರಿಂದ ಈ ಜಾತಿಯಲ್ಲಿ ಹುಟ್ಟಿದ್ದೀರಿ, ಇದರ ನಿಬಂಧನೆಗಳು ಹೀಗಿವೆ ಅಂತ. ಆದರೆ ಇವಾಗ ಕೇಳ್ತಿರೋ ಮಾತುಗಳೇನು, ಯಾರೂ ಜಗತ್ತಿನಲ್ಲಿ ಪಾಪ ಮಾಡಿ ಹುಟ್ಟಿಲ್ಲ, ಎಲ್ಲರಲ್ಲಿ ಆತ್ಮ ಇದೆ, ಆ ಆತ್ಮ ಪರಮಾತ್ಮನ ಒಂದು ಅಂಶ. ಆದ್ದರಿಂದ ಎಲ್ಲರಿಗೂ ಮೇಲೆದ್ದು ಬೀಳಕ್ಕೆ ಅವಕಾಶ ಇದೆ, ತಾವು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಂಥ ಹೊಸ ಮಾತುಗಳು ಕೇಳಿದ್ವಂತೆ. ಮೇದಿನಿಗೆ ಬಂತು ಹೊಸ ಬೆಳಕು. ಹೀಗಾಗಿ ಈ ಭೂಮಿಗೆ ಹೊಸ ಬೆಳಕು ಬಂತು. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ,
ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನವು ಹಾಡುವುದು. ನೋಡ್ರಿ, ಬಸವಣ್ಣನವರು ಏನು ಮಾಡಿದ್ರಂತೆ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಬೆಳಕನ್ನು ತಂದು ಎಲ್ಲರ ಮೇಲೆ ಚೆಲ್ಲಿಬಿಟ್ರಂತೆ. ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರ ಮೇಲೂ ಬೆಳಕನ್ನು ಚೆಲ್ಲಿಬಿಟ್ರಂತೆ. ಅದಕ್ಕಾಗಿ ಎಲ್ಲರೂ ಕೂಡ ಉದ್ಧಾರ ಮಾಡಿ ಸೊಲ್ಲೆತ್ತಿ ಜನವು ಹಾಡುವುದು. ಹೀಗೆ ಅನುಭವ ಮಂಟಪ ಅನ್ನುವುದು ಅದ್ಭುತವಾದ ಕ್ರಾಂತಿಯನ್ನು ಮಾಡಿತು, ಸಾಮಾಜಿಕ ಪರಿವರ್ತನೆಗೆ ನಾಂದಿಯನ್ನು ಹಾಡಿತು ಅಂತ ಹೇಳಿಸ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲವನ್ನು ಹಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.